ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು ಅನ್ನೋ ಹಾಗಾಗಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್, ಚಿತ್ರ ವಿಚಿತ್ರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಅನುದಾನದ ವಿಚಾರದಲ್ಲಿ ಅಸಮಾಧಾನ, ವಸತಿ ಇಲಾಖೆಯಲ್ಲಿ ಮನೆಗಾಗಿ ಮನೆ, ಈ ಥರದ ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ದ BR ಪಾಟೀಲ್ ಅವರು ಇವತ್ತು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದು ಕೂಡ ಮುಖ್ಯಮಂತ್ರಿಗಳ ವಿರುದ್ಧವೇ, ತಮ್ಮ ಆಪ್ತ ಸ್ನೇಹಿತರ ವಿರುದ್ಧವೇ. ಏನಂತ, ಸಿದ್ದರಾಮಯ್ಯನವರು ಒಬ್ಬ ಲಾಟ್ರಿ CM ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ವಿಡಿಯೋ ಒಂದು ಆರಂಭದಲ್ಲಿ ವೈರಲ್ ಆಯಿತು, ಬಟ್ ಆಮೇಲೆ ಆ ಹೇಳಿಕೆಯನ್ನು ಅವರು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ 3 ದಿನದ ಪ್ರವಾಸಕ್ಕೆ ಬಂದಿರತಕ್ಕಂಥ ಸುರ್ಜೇವಾಲಾ ತಮ್ಮ ಪಕ್ಷದ ನಾಯಕರಿಗೆ ಬಹಿರಂಗವಾಗಿ ಯಾರೂ ಹೇಳಿಕೆ ಕೊಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ, DK ಶಿವಕುಮಾರ್ ಕೂಡ ಕೊಟ್ಟಿದ್ದಾರೆ. ಬಟ್ ಯಾರೂ ಕೇರ್ ಮಾಡ್ತಾ ಇಲ್ಲ, ತಮಗೆ ಬೇಕಾದ ರೀತಿಯಲ್ಲಿ ಮಾತನ್ನಾಡ್ತಾ ಇದ್ದಾರೆ. ಸೊ BR ಪಾಟೀಲ್ ಹಾಗಾದರೆ ಇವತ್ತು ಏನು ಮಾತನಾಡಿದ್ರು, ಯಾವ ರೀತಿ ಮಾತನಾಡಿದ್ರು, ಇದು ಹೇಗೆ ಮತ್ತೆ ಪಕ್ಷಕ್ಕೆ ಮುಜುಗರ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಮುಖ್ಯಮಂತ್ರಿನ, ಲಕ್ಕಿಯಿಂದ ಮುಖ್ಯಮಂತ್ರಿ ಆಗ್ಬಿಟ್ರ? ಶಾಸಕ BR ಪಾಟೀಲ್ ಅಸಮಾಧಾನ ಸ್ಫೋಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಅನುದಾನ ಅಸಮಾಧಾನದ ವಿಚಾರ ದಿನದಿಂದ ದಿನಕ್ಕೆ ಹೊಸ ರೂಪವನ್ನು ತಾಳ್ತಾ ಇದೆ. ವಸತಿ ಇಲಾಖೆಯ ಆಡಿಯೋ ಸ್ಫೋಟದ ಬೆನ್ನಲ್ಲೇ ರೆಬಲ್ ಶಾಸಕ BR ಪಾಟೀಲ್ ಅವರ ಮತ್ತೊಂದು ವಿಡಿಯೋ ಸಂಚಲನ ಸೃಷ್ಟಿಸಿದೆ. ವಸತಿ ಇಲಾಖೆಯ ಗೋಲ್ಮಾಲ್ ಬೆಳಕಿಗೆ ಬಂದಾಗಿನಿಂದ ನಾನು ಸರ್ಕಾರದ ವಿರುದ್ಧ, CM ವಿರುದ್ಧ ದೂರಿಲ್ಲ ಎಂದಿದ್ದ BR ಪಾಟೀಲ್ ಇದೀಗ ಸಚಿವರಷ್ಟೇ ಅಲ್ಲ, CM ವಿರುದ್ಧ ಕೂಡ ಮಾತನಾಡಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಹೌದು, ಮಂಡ್ಯದ KR ಪೇಟೆಯಲ್ಲಿ ಮಾತನಾಡಿರೋ ಆಳಂದ ಶಾಸಕ BR ಪಾಟೀಲ್ ಆಪ್ತರೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ. ಸಿದ್ದರಾಮಯ್ಯಗೆ ಸೋನಿಯಾ ಭೇಟಿ ಮಾಡಿಸಿದ್ದೆ ನಾನು, ಅವರ ಗ್ರಹಚಾರ ಚೆನ್ನಾಗಿತ್ತು, CM ಆದ ಅಂತ ಹೇಳಿದ್ದಾರೆ. ಮಾತು ಮುಂದುವರಿಸಿ, ನನಗೆ ಗಾಡು ಇಲ್ಲ, ಗಾಡ್ ಫಾದರೂ ಇಲ್ಲ, ಸುರ್ಜೇವಾಲಾ ಭೇಟಿ ಮಾಡಿ ಎಲ್ಲ ಹೇಳಿರುವೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ ಅಂತ ಹೇಳಿರುವ ವಿಡಿಯೋ ಇದೀಗ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗಿಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾತು ಮಾಡಿ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದ ಮುಖ್ಯಮಂತ್ರಿ, ತಮ್ಮ ಹೇಳಿಕೆಗೆ ಶಾಸಕ BR ಪಾಟೀಲ್ ಸಮರ್ಥನೆ. ಸಿದ್ದರಾಮಯ್ಯ ಲಾಟರಿ CM ಎಂಬ ಹೇಳಿಕೆಯನ್ನ BR ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ನನಗೆ ಗಾಡ್ ಫಾದರ್ ಇಲ್ಲ, ಸಿದ್ಧಾಂತವೇ ಗಾಡ್ ಫಾದರ್. ನಾನು ಸಿದ್ದರಾಮಯ್ಯ ಬಂದಿದ್ದು ರೈತ ಚಳವಳಿಯ ಮೂಲಕ. ಅವತ್ತು ನಂಜುಂಡಸ್ವಾಮಿ ಸಿದ್ದರಾಮಯ್ಯನವರನ್ನ ಹುರಿದುಂಬಿಸಲಿಲ್ಲ ಅಂದಿದ್ರೆ ಸಿದ್ದರಾಮಯ್ಯ ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿದ್ದಾರೆ. ಅಲ್ಲದೆ DK ಶಿವಕುಮಾರ್ CM ಆಗೋದು ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ. ನಾನು ಸುರ್ಜೇವಾಲಾಗೆ ಏನು ಹೇಳಬೇಕು ಅದನ್ನೆಲ್ಲವನ್ನು ಕೂಡ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಏನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗ್ಲೇಬೇಕಂತೇನಿಲ್ಲ. ಆದ್ರೇನೆ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗದಂತ ಏನಿಲ್ಲ. ನಾನು ಹೋರಾಟದಿಂದ ಬಂದಂಥವ್ರು, ನಾನು ಶಾಸಕನಾಗ್ತೀನಿ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಸಿದ್ದರಾಮಯ್ಯ ಲಾಟರಿ ಮುಖ್ಯಮಂತ್ರಿ, ಹೌದು ನಾನು ಅದೃಷ್ಟವಂತ, BR ಪಾಟೀಲ್ ಕರೆದು ಮಾತನಾಡ್ತೀನಿ, CM ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಶಾಸಕ BR ಪಾಟೀಲ್ ಅವರ ಸಿದ್ದರಾಮಯ್ಯ ಲಕ್ಕಿ ಲಾಟರಿ CM ಹೇಳಿಕೆಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನಾನು ಅದೃಷ್ಟವಂತ, ನಾನು CM ಆಗಿದ್ದೀನಿ, ನಾನು ಅವನು ಒಟ್ಟಿಗೆ MLA ಆಗಿರೋರು, ಹಾಗಾಗಿ ಆ ರೀತಿ ಹೇಳಿರಬೇಕು, ನಾನೇನು ಮಾಡಲಿ, BR ಪಾಟೀಲ್ರನ್ನ ಕರೆಸಿ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ? ಲಕ್ಕಿ ಡ್ರಾ ಹೊಡಿತಂತೆ? ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ರಾಜ್ಯದಲ್ಲಿ ಸುರ್ಜೇವಾಲಾ ಡೇ 2, ಮತ್ತೆ ಶಾಸಕರಿಗೆ ಹೈಕಮಾಂಡ್ ವಾರ್ನಿಂಗ್, ನಾಯಕತ್ವ ಬದಲಾವಣೆಗೆ ಅಭಿಪ್ರಾಯ ಪಡೆದಿಲ್ಲ, ಬಹಿರಂಗ ಹೇಳಿಕೆ ಕೊಡದಂತೆ ತಾಕೀತು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲಿದ್ದು ಇವತ್ತು ಸಹ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ಶಾಸಕರಿಂದ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿಲ್ಲ. ಜಿಲ್ಲಾಧ್ಯಕ್ಷರ ಬದಲಾವಣೆ ಹಾಗೂ ಪದಾಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಮಾತ್ರ ಮಾಹಿತಿಯನ್ನ ಪಡೆದಿದ್ದೇನೆ. ಶಾಸಕರ ರಿಪೋರ್ಟ್ ಕಾರ್ಡ್ ಅನ್ನ ಪಡೆದುಕೊಳ್ತಿದ್ದೇನೆ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ರೆಬಲ್ ಶಾಸಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ಇರಲಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು,
ಅದಕ್ಕಂತಲೇ ವೇದಿಕೆ ಇದೆ, ಬೇರೆಲ್ಲೋ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದ್ದಾರೆ. Tomorrow again I will meet. So I think between yesterday, today and tomorrow we would have met all Congress MLAs of both the Mysuru and Bangalore division, rural and of course the city. Next 3 days starting Monday I am going to meet the remaining MLAs also. We have given a schedule. AICC secretaries, our working president Mr. GC Chandrasekhar is here. They are informing, we have given them a schedule. So in next 6, 7, 8 days I would have met everybody. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗ ಹೇಳಿಕೆ ಕೊಡ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಹೈಕಮಾಂಡ್ ಯಾವ ರೀತಿ ಕಡಿವಾಣ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.